ಹೇಳುವುದಕ್ಕೆ ನನ್ನ ಹತ್ತಿರ ಏನೂ ಇಲ್ಲ. ಸಿಎಂ ಕುರ್ಚಿ ಕಿತ್ತಾಟಕ್ಕೆ ಅಸಹಾಯಕತೆ ಹೊರಹಾಕಿದ ಖರ್ಗೆ. ಮಲ್ಲಿಕಾರ್ಜುನ್ ಖರ್ಗೆ ಅತ್ಯಂತ ಅಸಹಾಯಕತನದಿಂದ ಮಾತನಾಡಿದ್ದಾರೆ. ಹೇಳುವುದಕ್ಕೆ ನನ್ನ ಹತ್ತಿರ ಏನೂ ಇಲ್ಲ. ಸಿಎಂ ಕುರ್ಚಿ ಕಿತ್ತಾಟಕ್ಕೆ ಅಸಹಾಯಕತೆಯನ್ನ ಹೊರಹಾಕಿದ ಖರ್ಗೆ. ಕರ್ನಾಟಕ ರಾಜ್ಯ ಕಾಂಗ್ರೆಸ್ನಲ್ಲಿ ನಾಯಕತ್ವ ಬದಲಾವಣೆ ತೀವ್ರಗೊಳ್ಳುತ್ತಿದೆ. ದಿನಕ್ಕೊಂದು ತಿರುವನ್ನ ಪಡೆದುಕೊಳ್ಳುತ್ತಿರುವ ಕೈ ಕಿತ್ತಾಟ, ರಾಜ್ಯ ಕಾಂಗ್ರೆಸ್ನಲ್ಲಿನ ಬಣಬಡಿದಾಟ ಹೈಕಮಾಂಡ್ಗೆ ಬಿಸಿ ತುಪ್ಪವಾಗಿ ಪರಿಣಮಿಸಿದೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಬೆಂಗಳೂರಿಗೆ ಬಂದಿದ್ದು, ಅವರ ನಿವಾಸಕ್ಕೆ ಅನೇಕ ಸಮುದಾಯದ ನಾಯಕರು ದಾಂಗುಡಿ ಇಡುತ್ತಿದ್ದಾರೆ. ನಾಯಕರು ಖರ್ಗೆ ಭೇಟಿಯಾಗಿ ಕನ್ವಿನ್ಸ್ ಮಾಡೋ ಪ್ರಯತ್ನದಲ್ಲಿ ಸಿಎಂ ಸಿದ್ದರಾಮಯ್ಯ ಕೂಡ ಎಐಸಿಸಿ ಅಧ್ಯಕ್ಷ ಖರ್ಗೆ ಅವರನ್ನು ಭೇಟಿಯಾಗಿದ್ದಾರೆ. ನಾಯಕತ್ವ ಗೊಂದಲಕ್ಕೆ ಆದಷ್ಟು ಬೇಗ ತೆರೆ ಎಳೆಯುವಂತೆ ಮನವಿ ಮಾಡಿಕೊಂಡಿದ್ದಾರೆ. ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ಮಲ್ಲಿಕಾರ್ಜುನ್ ಖರ್ಗೆ ಮೊದಲ ಬಾರಿ ಪ್ರತಿಕ್ರಿಯಿಸಿದ್ದು ತಮ್ಮ ಅಸಹಾಯಕತೆಯನ್ನ ಹೊರಹಾಕಿದ್ದಾರೆ. ಶೋಕದ ಮನೆಯಲ್ಲಿ ಮನೆ ಯಜಮಾನ ನಿಂತುಕೊಂಡಂತೆ. ಶೋಕದ ಮನೆಯಲ್ಲಿ, ಅದರರ್ಥ ಕಾಂಗ್ರೆಸ್ ಶೋಕದ ಮನೆ ಅಂತ ಹೇಳ್ತಿಲ್ಲ ನಾನು. ಮನೆಯ ಯಜಮಾನ ಬಲಭುಜಕ್ಕೆ ಟವಲ್ ಹಾಕೊಂಡು ಮಂಕಾಗಿ ನಿಂತುಕೊಳ್ಳುವಂತೆ ಮಲ್ಲಿಕಾರ್ಜುನ ಖರ್ಗೆ ಅವರ ಪರಿಸ್ಥಿತಿ ಹಂಗಾಗಿದೆ. ಅಸಹಾಯಕತೆ ಅಂದ್ರೇನು? ಹೆಲ್ಪ್ಲೆಸ್. ನಾನು ಯಾರಿಗೂ ಸಹಾಯ ಮಾಡುವ ಸಂದರ್ಭದಲ್ಲಿಲ್ಲ ಅನ್ನೋದು. ನಿಸ್ಸಹಾಯಕನಾಗಿ ಅಸಹಾಯಕತೆಯನ್ನು ಹೊರಹಾಕ್ತಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ. ಡಿಕೆ ಶಿವಕುಮಾರ್ ಎಡಗಣ್ಣು, ಸಿದ್ದರಾಮಯ್ಯ ಬಲಗಣ್ಣು. ಎಡಗಣ್ಣು ಒಕ್ಕಲಿಗ, ಬಲಗಣ್ಣು ಕುರ್ಬ. ಈ ದಲಿತ ನಾಯಕ ಅದನ್ನ ಸಂಭಾಳಿಸಿಕೊಂಡು ಹೋಗೋದು ಹೇಗೆ? ಸಿದ್ದರಾಮಯ್ಯರಿಗೆ ಚುಚ್ಚುವುದಾದರೆ ಬಲಗಣ್ಣು ಹೋದಂತೆ, ಡಿಕೆ ಶಿವಕುಮಾರ್ ಅವರ ಕಣ್ಣನ್ನು ಚುಚ್ಚೋದಾದರೆ ಎಡಗಣ್ಣು ಹೋದಂತೆ. ದೃಷ್ಟಿ ಸ್ಪಷ್ಟ ಕಾಣೋದಿಲ್ಲ. ಏನ್ ಮಾಡೋದು? ಗಂಟು ಬಿದ್ದ ನೂಲನ್ನು ಹೆಂಗ್ ಬಿಡಿಸೋದು? ದಿನವಿಡೀ ಬೇಕು. ಆ ತಾಳ್ಮೆ ಮಲ್ಲಿಕಾರ್ಜುನ್ ಖರ್ಗೆಗೂ ಇಲ್ವೇ ಇಲ್ಲ. ಜೊತೆಗೆ ಆ ವಯಸ್ಸು ಇಲ್ಲ, ಆ ಚೈತನ್ಯನೂ ಇಲ್ಲ, ಆ ಕೌಮಾರನೂ ಅವರಲ್ಲಿಲ್ಲ. ಇನ್ನೇನು ಮಾಡಕ್ ಸಾಧ್ಯ? ಕರ್ನಾಟಕ ರಾಜ್ಯ ಕಾಂಗ್ರೆಸ್ನಲ್ಲಿ ನಾಯಕತ್ವ ಬದಲಾವಣೆ ತೀವ್ರಗೊಳ್ಳುತ್ತಿದೆ. ದಿನಕ್ಕೊಂದು ತಿರುವನ್ನ ಪಡೆದುಕೊಳ್ಳುತ್ತಿರುವ ಕೈ ಕಿತ್ತಾಟ, ರಾಜ್ಯ ಕಾಂಗ್ರೆಸ್ನಲ್ಲಿನ ಬಣಬಡಿದಾಟ ಹೈಕಮಾಂಡ್ಗೆ ಬಿಸಿ ತುಪ್ಪವಾಗಿ ಪರಿಣಮಿಸಿದೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಬೆಂಗಳೂರಿಗೆ ಬಂದಿದ್ದು, ನಾಯಕರು ಖರ್ಗೆ ಮನೆಗೆ ದಾಂಗುಡಿ ಇಡುತ್ತಿದ್ದಾರೆ. ತಮ್ಮದೇ ಆದ ಪ್ರತ್ಯೇಕ ದಾಳಗಳನ್ನು ಉರುಳಿಸುತ್ತಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಕೂಡ ಎಐಸಿಸಿ ಅಧ್ಯಕ್ಷ ಖರ್ಗೆ ಅವರನ್ನು ಭೇಟಿಯಾಗಿ ಮಾತನಾಡಿದ್ದಾರೆ. ನಾಯಕತ್ವ ಗೊಂದಲಕ್ಕೆ ಆದಷ್ಟು ಬೇಗ ತೆರೆ ಎಳೆಯುವಂತೆ ಮನವಿ ಮಾಡಿಕೊಂಡಿದ್ದಾರೆ. ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ಮಲ್ಲಿಕಾರ್ಜುನ ಖರ್ಗೆ ಮೊದಲ ಬಾರಿ ಪ್ರತಿಕ್ರಿಯಿಸಿದ್ದು ತಮ್ಮ ಅಸಹಾಯಕತೆಯನ್ನು ಹೊರಹಾಕಿದ್ದಾರೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಎದುರಾಗಿರುವ ಬಿಕ್ಕಟ್ಟು ಬಗೆಹರಿಸಲು ಕೊನೆಗೂ ಹೈಕಮಾಂಡ್ ಮಧ್ಯಪ್ರವೇಶ ಮಾಡಿದ್ದು, ಪರಿಹಾರ ಸೂತ್ರವನ್ನು ಗುಟ್ಟಾಗಿ ಇಟ್ಟಿದೆ ಅಂತ ಹೇಳಿ ನಿನ್ನೆವರೆಗೂ ಚರ್ಚೆಯಾಗ್ತಾ ಇತ್ತು. ಇಲ್ಲಿನ ಹಗ್ಗಜಗ್ಗಾಟ, ಇಲ್ಲಿನ ಸ್ಥಾನ ಪಲ್ಲಟದ ಬಗ್ಗೆ ಭಾರೀ ಚರ್ಚೆ, ಇವೆಲ್ಲವನ್ನು ಗಮನಿಸಿದ ಹೈಕಮಾಂಡ್ ನಾಯಕರು ನಾಳೆ ದಿನ ಇದಕ್ಕೊಂದು ಪರಿಹಾರ ಕೊಡ್ತೀವಿ ಅನ್ನೋ ತರಹ ಆಕ್ಟ್ ಮಾಡಿದ್ರು. ಸರ್ಕಾರ 2.5 ವರ್ಷ ಪೂರೈಸಿದ ಬೆನ್ನಲ್ಲೇ ಆಡಳಿತಾರೂಢ ಕಾಂಗ್ರೆಸ್ನಲ್ಲಿ ಕ್ಷಿಪ್ರ ಕ್ರಾಂತಿ ಶುರುವಾಗಿದ್ದು, ಡಿಸಿಎಂ ಡಿಕೆ ಶಿವಕುಮಾರ್ ಪವರ್ ಪ್ಲೇ ವರಿಷ್ಠರ ನಿದ್ದೆಗೆಡುವಂತೆ ಮಾಡಿದೆ. ಅದರಲ್ಲಿ ಯಾವ ಸಂದೇಹನೂ ಬೇಡ. ಅಲ್ಲೆಲ್ಲೋ ದೂರ ತೆಲಂಗಾಣದ ಕಾಂಗ್ರೆಸ್ನ ಮಿನಿಸ್ಟ್ರುಗಳು ಡಿಕೆ ಸಿಎಂ ಆಗಲಿ ಅಂತ ಹೇಳಿ ಬಯಸ್ತಾರ್ರಿ. ಅಲ್ಲೆಲ್ಲೋ ಕರ್ನಾಟಕದ ಕಟ್ಟ ಕಡೆಯ ತುದಿಯ ಹಳ್ಳಿಗಳಲ್ಲಿ ಜನ ಪ್ರಾರ್ಥನೆ ಮಾಡ್ತಾವ್ರೆ ಡಿಕೆ ಸಿಎಂ ಆಗಲಿ ಅಂತ. ಇನ್ನು ಇದಕ್ಕೆ ಟಕ್ಕರ್ ಕೊಡುವ ರೀತಿಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬಣದಿಂದಲೂ ರಾಜಕೀಯ ದಾಳಗಳು ಉರುಳುತ್ತಲೇ ಇದೆ. ಮಲ್ಲಿಕಾರ್ಜುನ್ ಖರ್ಗೆ ಡೆಲ್ಲಿಯಿಂದ ಫ್ಲೈಟ್ ಹತ್ಕೊಂಡು ಇನ್ನೇನು ಕೆಂಪೇಗೌಡ ಏರ್ಪೋರ್ಟಲ್ಲಿ ರೀಚ್ ಆಗಬೇಕು. ತೊಟ್ಟ ಉಡುಗೆಯಲ್ಲಿ ಓಡಾಡ್ಕೊಂಡು ಹೋದರು ನಮ್ಮ ರಾಜ್ಯದ ಕೆಲ ಮಿನಿಸ್ಟ್ರುಗಳು ಖರ್ಗೆ ಹತ್ರಕ್ಕೆ. ಅದಾದಮೇಲೆ ಸಿದ್ದರಾಮಯ್ಯನವರು ಭೇಟಿಯಾದರು. ಕೌಂಟರ್ಗೆ ಎನ್ಕೌಂಟರನ್ನು ಕೂಡ ಕೊಡ್ತಾ ಇದ್ದಾರೆ ಸಿದ್ದರಾಮಯ್ಯನವರು. ಡಿಕೆ ಶಿವಕುಮಾರ್ ನಾನು ನಡೆದಿದ್ದೇ ಹಾದಿ ಅಂತ ಹೋಗಬೇಕಾದ್ರೆ ನಾಮಾಠೆ ಶಾಸನಂ ಅಂತ ಸಿದ್ದರಾಮಯ್ಯ.
ಡಿಸಿಎಂ ಅತ್ಯಾಪ್ತ ಬಣದಲ್ಲಿ ಗುರುತಿಸಿಕೊಂಡಿದ್ದ ಶಾಸಕರ ಗುಂಪು ದಿಲ್ಲಿಗೆ ಪ್ರಯಾಣ ಬೆಳೆಸಿದ್ದು, ಅದರ ಬೆನ್ನಲ್ಲೇ ಸಿಎಂ ನಿವಾಸದಲ್ಲಿ ಸಚಿವರು ಶಾಸಕರ ದಂಡು ನೆರೆದಿದ್ದು, ಮತ್ತೊಂದೆಡೆ ಸಚಿವರ ಔತಣಕೂಟದಿಂದಾಗಿ ರಾಜಕೀಯ ಚಟುವಟಿಕೆಗಳು ಗರಿಗೆದರಿದ್ದಾವೆ. ಹೇಳಿಕೆ ಪ್ರತಿ ಹೇಳಿಕೆಗಳ ಭರಾಟೆಯು ಜೋರಾಗಿದೆ. ಈ ಬೆಳವಣಿಗೆಗಳ ಬೆನ್ನಲ್ಲೇ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಬೆಂಗಳೂರಿಗೆ ಈಗಾಗಲೇ ಬಂದಿದ್ದು, ಸಿಎಂ ಸಿದ್ದರಾಮಯ್ಯ ಅವರ ಭೇಟಿಗೆ ಸಮಯವನ್ನು ನಿಗದಿಪಡಿಸಿ ಭೇಟಿ ಮಾಡಿ ಒಂದು ಸುತ್ತು ಮಾತುಕತೆಯನ್ನು ಕೂಡ ನಡೆಸಿ ಆ ಒಂದು ಫಲಿತಾಂಶವನ್ನು ರಹಸ್ಯವಾಗಿ ಇಟ್ಕೊಂಡಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅದೇನು ಸಲಹೆ ಕೊಟ್ಟವರು, ಸಿದ್ದರಾಮಯ್ಯನವರು ಅದೇನು ಸಜೆಷನ್ ಅವ್ರಿಗೆ ಕೊಟ್ಟವರು ಗೊತ್ತಿಲ್ಲ. ಒಟ್ಟಾರೆ ಇದೇನೋ ಒಂದು ಆಗುತ್ತೆ. ಹೇಳುವುದಕ್ಕೆ ನನ್ನ ಹತ್ತಿರ ಏನೂ ಇಲ್ಲ ಎಂದು ತಮ್ಮ ಬೇಸರ ವ್ಯಕ್ತಪಡಿಸಿದ್ದಾರೆ. ಏನೇ ಇದ್ದರೂ ಹೈಕಮಾಂಡ್ ನಿರ್ಧಾರ ತೆಗೆದುಕೊಳ್ಳುತ್ತದೆ ಎಂದ ಖರ್ಗೆ. ಹೈಕಮಾಂಡ್ ನಿರ್ಧಾರ ತೆಗೆದುಕೊಳ್ಳುತ್ತದೆ ಅಂದಂದು 6 ತಿಂಗಳು ಕಳೆಯಿತು. ಇನ್ನು ಅಲ್ಲಿಂದ ಏನೂ ಸ್ಟೇಟ್ಮೆಂಟ್ಗಳು ಬರ್ತಾ ಇಲ್ಲ. ಅದು ಯಾವಾಗ ಬರುತ್ತೋ ಕಾದು ನೋಡೋಣ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.